ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನನ್ನ ಚಾನಲ್ನ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿರೋ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಯಾಕೋ ಚಿಕನ್ ತಿನ್ನಬೇಕು ಅನಿಸ್ತು ಅಂತ ಆನ್ಲೈನ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಈ ಆನ್ಲೈನಲ್ಲಿ ಚಿಕನ್ ಟೇಸ್ಟೇ ಇರೋದಿಲ್ಲ ಅಂತ ಔಟ್ಸೈಡ್ ಹೋಗಿ ಶಾಪ್ ಹತ್ರ ಹೋಗಿ ತೊಗೊಬರೋಣ ಅಂತ ನಾನು ನಮ್ಮಮ್ಮ ರೆಡಿಯಾಗಿ ಶಾಪ್ ಹತ್ರ ಹೋದ್ವಿ. ಸೊ ಚಿಕನಲ್ಲಿ ಏನು ಮಾಡೋಣ ಅಂತ ಅಂದ್ಕೊಂಡಾಗ ಮನೇಲಿ ಕೇಳಿದ್ದಕ್ಕೆ ಚಿಕನ್ ಸಾಂಬಾರು ಲೈಕ್ ಗ್ರೇವಿ ಥರ ಮಾಡಿ ರೈಸ್ ಮಾಡ್ಕೊಂಡು ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಹಾಗಾಗಿ ಗ್ರೇವಿಗೆ ಲೈಕ್ ಏನೇನಿಲ್ಲ ಐಟಮ್ಸು ಅದನ್ನೆಲ್ಲ ತೊಗೊಂಡು ಬಂದೆ. ತೊಗೊಂಡು ಮನೆ ಕಡೆ ಬಂದು ಒಂದು ಸ್ವಲ್ಪ ಬಿಗ್ ಬಾಸ್ ರಿಪೀಟ್ ನೋಡೋದಿತ್ತು. ಬಿಗ್ ಬಾಸ್ ನೋಡಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟ್ಗೆ ಬಾಣಲಿ ಇಟ್ಕೊಂಡು ಅದಕ್ಕೆ 2-3 ಸ್ಪೂನ್ ಆಯಿಲ್ ಹಾಕಿ, ಸೊ ಕಟ್ ಮಾಡ್ಕೊಂಡಿರೋ 2 ಈರುಳ್ಳಿ, 2 ಟೊಮೆಟೊ, 2 ಗಡ್ಡೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಒಂದು 10 ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈ ಥರ ಫ್ರೈ ಮಾಡೋದ್ರಿಂದ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದು ಫ್ರೈ ಆದಮೇಲೆ ಅದಕ್ಕೆ ಕಡಲೆಪಪ್ಪು 1 ಸ್ಪೂನ್, ಸೋಂಪು, ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು. ಏಲಕ್ಕಿ 1 ಹಾಕಿದ್ರೆ ಸಾಕು. ಅದಾದಮೇಲೆ ಒಂದು ಮೆಣಸು 5-6 ಕಾಳು ಹಾಕಿ ಚೆನ್ನಾಗಿ ಅದ್ರ ಜೊತೆ ಫ್ರೈ ಮಾಡಿಕೊಂಡೆ. ಸೊ ಇನ್ನೇನು ಆಫ್ ಮಾಡ್ತೀರಾ ಅನ್ನೋವಾಗ ಆಫ್ ಮಾಡಿ ಧನಿಯಾ ಪುಡಿ 3-4 ಸ್ಪೂನ್ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಯೂಸ್ ಮಾಡ್ಕೊಳ್ಳಿ. ಸೊ ಒಂದಷ್ಟು ಒಣಕೊಬ್ಬರಿ ಯೂಸ್ ಮಾಡಿದ್ದೀನಿ. ಒಂದು ಸಿಪ್ಪೆ ಥರ ಬರುತ್ತೆ ಅಷ್ಟು ಒಣಕೊಬ್ಬರಿ ಯೂಸ್ ಮಾಡಿ ಚೆನ್ನಾಗಿ ಅದನ್ನು ರುಬ್ಕೊಂಡೆ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಸೊ ನುಣ್ಣಗೆ ಗ್ರೈಂಡ್ ಆದಮೇಲೆ ನಾನು ಈ ಕಡೆ ಚಿಕನನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ 3/4 kg ಚಿಕನ್ ತೊಗೊಂಡಿದ್ದೀನಿ. ನಮ್ಮ ಮನೇಲಿ 4 ಮೆಂಬರ್ಸ್ ಇರೋದ್ರಿಂದ ಅಷ್ಟೇ ಸಾಕಾಗುತ್ತೆ ಅಂತ. ಆ್ಯಂಡ್ ಈಗ ಬಾಣಲಿಗೆ 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿರಬೇಕು. ಅದನ್ನು ಫ್ರೈ ಮಾಡಿ ವಾಶ್ ಮಾಡ್ಕೊಂಡಿರೋ ಚಿಕನನ್ನು ಹಾಕಿ ಚೆನ್ನಾಗಿ ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಒಂದು 5-6 ಸ್ಪೂನಷ್ಟು ಪುದೀನ, ಕೊತ್ತಂಬರಿ 2 ಹಾಕಿ ಫ್ರೈ ಮಾಡಿ ಅದಕ್ಕೆ ಅರಿಶಿನ, ಖಾರದ ಪುಡಿ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕುದಿಯೋಕ್ಕೆ ಬಿಡಬೇಕು. ಸೊ ಉಪ್ಪು, ಅರಿಶಿನ, ಖಾರದ ಪುಡಿ ಫ್ರೈ ಮಾಡೋವಾಗ ಸೊ ತುಂಬ ಲೈಕ್ ಉಪ್ಪೆಲ್ಲ ಹಾಕಿ ನೀವು ಫ್ರೈ ಮಾಡ್ಕೊಂಡಾಗ ಏನಾಗುತ್ತೆ, ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಅದಾದಮೇಲೆ ನೀವು ಗ್ರೈಂಡ್ ಮಾಡ್ಕೊಳ್ಳೋ ಮಸಾಲೆ ಹಾಕ್ಕೋಬೇಕು. ಮಸಾಲೆ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ತಕ್ಕಷ್ಟು ನೀರನ್ನು ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಬಿಕಾಸ್ ನಾನು ಸ್ವಲ್ಪ ಉಪ್ಪನ್ನಷ್ಟೇ ಫಸ್ಟ್ ಆ್ಯಡ್ ಮಾಡ್ಕೊಂಡಿರೋದು. ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕುದಿಯೋಕ್ಕೆ ಬಿಡ್ತಿದ್ದೀನಿ. ಗ್ರೇವಿ ಅಂತ ಹೇಳಿರೋದ್ರಿಂದ ನೀರಾಗಿ ಗ್ರೇವಿ ಇದ್ದರೆ ಅದು ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ಗ್ರೇವಿನ ಗಟ್ಟಿಯಾಗಿ ಮೀಡಿಯಮಾಗಿ ಪ್ರಿಪೇರ್ ಮಾಡಿಕೊಂಡು ರೈಸ್ಗೆ ಹಾಕ್ಕೊಂಡು ತಿಂದೆ. ಟೇಸ್ಟ್ ಮಾತ್ರ ಭರ್ಜರಿ ಆಗಿತ್ತು ಗೈಸ್. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಬಿಗ್ ಬಾಸ್ ನೋಡ್ತಾ ನಾನು ಈ ಡೇನ ಕಂಪ್ಲೀಟ್ ಮಾಡಿ